ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಮರುಸಿಂಚನ ಅಧ್ಯಾಯ 1 ಅಳತೆಗಳು. ಇದರಲ್ಲಿ ಬರುವಂತಹ ಸಂಪೂರ್ಣ ಪ್ರಶ್ನೆಗಳ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ ನಾವು ಇಂಗ್ಲಿಷ್ ಮತ್ತು ಗಣಿತ ವಿಷಯದ ಮರುಸಿಂಚನದ ಎಲ್ಲ ಹಾಳೆಗಳನ್ನು ನಾವು ಆನ್ಸರನ್ನು ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಆ ವಿಷಯಗಳ ಲಿಂಕನ್ನು ನೋಡಿ ಸಹ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಹಾಗೂ ನಿಮ್ಮ ಆನ್ಸರ್ಸ್ಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಪಡ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಅಧ್ಯಾಯ 1 ಅಳತೆಗಳು. ಇದರಲ್ಲಿ ಬರುವಂತಹ ಕಲಿಕಾಫಲ 1.1ರಲ್ಲಿ ಏಕಮಾನಗಳ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಅನೇಕ ರೀತಿಯ ವಸ್ತುಗಳನ್ನು ನಾವು ಅಳತೆ ಮಾಡ್ತೇವೆ. ಎಕ್ಸಾಂಪಲ್ಗೀಗ ಉದಾಹರಣೆ, ಹಾಲನ್ನು ಲೀಟರ್ಗಳಲ್ಲಿ ಅಳಿತೀವಿ, ಅದೇ ರೀತಿ ಸಕ್ಕರೆಯನ್ನು ಕೆಜಿಗಳಲ್ಲಿ ಅಳಿತೀವಿ, ಬಂಗಾರವನ್ನು ಗ್ರಾಮ್ಗಳಲ್ಲಿ ಅಳಿತೀವಿ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಅಳತೆಯ ಮಾನಗಳೇನಾಗಿದೆ, ಬೇರೆ ಬೇರೆ ಆಗಿದೆ. ಹಾಗಾಗಿ ಇವೆಲ್ಲವನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಲಾಗ್ತದೆ. ನೆಕ್ಸ್ಟ್ ನಮಗೆ SI ಏಕಮಾನಗಳ ಬಗ್ಗೆ ಕೊಟ್ಟಿದ್ದಾರೆ, ಅಂದರೆ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಇವು ಅಂತಾರಾಷ್ಟ್ರೀಯ ಏಕಮಾನ ಅಂದರೆ ಏನು, ಅದನ್ನು ಯಾಕೆ ಬಳಸ್ತಾರೆ, ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ನಮಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಕೆಳಕಂಡ ಭೌತ ಪರಿಣಾಮಗಳ ಅಳತೆ ಮಾಡುವ SI ಏಕಮಾನಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಕೆಳಗಿನ ಕೋಷ್ಟಕದಂತೆ ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಭೌತ ಪರಿಣಾಮ ಕೊಟ್ಟಿದ್ದಾರೆ, ಇಲ್ಲಿ SI ಏಕಮಾನ ಮತ್ತು ಸಂಕೇತ. ಉದಾಹರಣೆಗೆ ಅವ್ರು ಕೊಟ್ಟಿದ್ದಾರೆ, ಸಮಯ ಅನ್ನೋದು ಒಂದು ಭೌತ ಪರಿಮಾಣ, ಅದರ ಏಕಮಾನ ಸೆಕೆಂಡ್ ಆಗಿರುತ್ತೆ, ಅದರ ಸಂಕೇತ S. ಅದೇ ರೀತಿ ಈ ಉಳಿದಂತಹ ಎಲ್ಲ ಭೌತ ಪರಿಮಾಣಗಳ SI ಯೂನಿಟನ್ನು ನಾವು ಬರೀಬೇಕು, ಅದೇ ರೀತಿ ಅದರ ಸಂಕೇತವನ್ನು ಬರೀಬೇಕು. ದ್ರವ್ಯರಾಶಿಯನ್ನು SI ಯೂನಿಟ್ ಯಾವುದಪ್ಪ ಅಂದರೆ ಕಿಲೋಗ್ರಾಮ್, ಅದನ್ನು kg ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಉಷ್ಣತೆಯನ್ನು ಕೆಲ್ವಿನಿಂದ ಅಳಿತೀವಿ, ಹಾಗಾಗಿ SI ಏಕಮಾನ ಕೆಲ್ವಿನ್ ಆಗಿರುತ್ತೆ, ಸಂಕೇತ K ಆಗಿರುತ್ತೆ. ವಿದ್ಯುತ್ ಆವೇಶಗಳನ್ನು ಕೂಲುಮ್ನಿಂದ ಅಳೆಯಲಾಗ್ತದೆ, ಅದರ ಒಂದು ಸಂಕೇತ C ಆಗಿರ್ತದೆ. ಉದ್ದ, ಅಗಲ, ದೂರ, ಇವು ಮೂರನ್ನು ಸಹ ಮೀಟರ್ಗಳಿಂದಲೇ ಅಳೆಯುವಂತಹದ್ದು, ಅದರ ಸಂಕೇತ M. ದ್ರವ್ಯದ ಪ್ರಮಾಣ, ಇದನ್ನು ಮೋಲಿಂದ ಅಳಿತೀವಿ, ಹಾಗಾಗಿ SI ಏಕಮಾನ ಮೋಲ್ ಆಗಿರುತ್ತೆ, ಅದರ ಸಂಕೇತ MOL, ಮೋಲ್ ಅಂತ ಹೇಳಿ ನಾವು ಸಿಂಬಲನ್ನು ಬರಿತೀವಿ. ಬೆಳಕಿನ ಪ್ರಕಾಶ ತೀವ್ರತೆಯನ್ನು, ಬೆಳಕಿನ ಪ್ರಕಾಶದ ತೀವ್ರತೆಯನ್ನು ಕ್ಯಾಂಡಲ್ಗಳಿಂದ ಮೆಷರ್ ಮಾಡಲಾಗುತ್ತೆ, ಅದರ ಸಂಕೇತ CD ಆಗಿರ್ತದೆ. ನೆಕ್ಸ್ಟ್ ಈಗ ನೀವು ಆ ಒಂದು ಚಟುವಟಿಕೆಯನ್ನು ನೋಡಿರಿ. ಅದೇ ರೀತಿ ಇನ್ನೊಂದು ಚಟುವಟಿಕೆ ಇದೆ, ಗಾತ್ರದ ಮೂಲಮಾನವನ್ನು SI ಏಕಮಾನದಿಂದ ಪಡೆಯುವ ಬಗೆಯನ್ನು ಮುಂದಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಉದಾಹರಣೆಯಂತೆ ನೀಡಲಾದ ಭೌತ ಪರಿಮಾಣಗಳ ಪಡೆದ SI ಏಕಮಾನವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಭೌತ ಪರಿಮಾಣ ಕೊಟ್ಟಿದ್ದಾರೆ, ಆ ಪರಿಮಾಣದ ಆಯಾಮಗಳನ್ನು ಬರಿಬೇಕು, ಅದೇ ರೀತಿ ಅದರ SI ಏಕಮಾನ ಘಟಕಗಳ ಏಕಮಾನವನ್ನು ಬರೀಬೇಕು, ತದನಂತರ ಅದರ ಸಂಕೇತವನ್ನು ಬರಿಬೇಕಾಗುತ್ತೆ. ಇಲ್ಲಿ ಗಾತ್ರವನ್ನು ಕೊಟ್ಟಿದ್ದಾರೆ. ಗಾತ್ರ, ವಾಲ್ಯೂಮ್ ಅಂತ ಬಂದರೆ ಅಲ್ಲಿ ಉದ್ದ, ಅಗಲ, ಎತ್ತರ ಇವು ಮೂರು ಸಹ ಬರುತ್ತೆ. ಹಾಗಾಗಿ ಉದ್ದ, ಅಗಲ, ಎತ್ತರ ಇವು ಮೂರನ್ನು ಮೀಟರ್ಗಳಿಂದ ನಾವು ಅಳಿತೀವಿ, ಅದೇ ಅದರ ಏಕಮಾನ. ಹಾಗಾಗಿ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಮಾಡಿದ್ರೆ ಮೀಟರ್ ಕ್ಯೂಬ್ ಆಗುತ್ತೆ, ಹಾಗಾಗಿ ಸಂಕೇತ ಏನಾಗುತ್ತೆ, ಮೀಟರ್ ಕ್ಯೂಬ್. ನೆಕ್ಸ್ಟ್ ಅದೇ ರೀತಿ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ. ವಿಸ್ತೀರ್ಣದಲ್ಲಿರುವಂಥ ಆಯಾಮ ಎರಡೇ, ಉದ್ದ ಮತ್ತು ಅಗಲ. ಅದರ ಏಕಮಾನಗಳು ಉದ್ದವನ್ನು ಸಹ ಮೀಟರಿಂದ ಅಳಿತೀವಿ, ಅಗಲವನ್ನು ಮೀಟರಿಂದ ಅಳೆಯೋದು, ಹಾಗಾಗಿ ಮೀಟರ್ ಸ್ಕ್ವೇರ್ ಆಗುತ್ತೆ. ಜವಕ್ಕೆ ಅವರೇ ಕೊಟ್ಟಿದ್ದಾರೆ. ವೇಗೋತ್ಕರ್ಷ ಅಂದರೆ ವೇಗ ಬೈ ಕಾಲ, ಹೌದಾ. ವೇಗೋತ್ಕರ್ಷದಲ್ಲಿ ವೇಗ ಮತ್ತು ಕಾಲ ಇದೆ. ವೇಗವನ್ನು ನಾವು ಮೀಟರಿಂದ ಅಳಿತೀವಿ. ಇಲ್ಲಿ ವೇಗ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಚಲಿಸಿದ ದೂರ ಸ್ಥಾನಪಲ್ಲಟ ಬೈ ತೆಗೆದುಕೊಂಡ ಕಾಲ, ಹಾಗಾಗಿ ಮೀಟರ್ ಬೈ ಸೆಕೆಂಡ್ ಇಂಟು ಸೆಕೆಂಡ್ ಆಗುತ್ತೆ, ಹಾಗಾಗಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ವೇಗೋತ್ಕರ್ಷ. ನೆಕ್ಸ್ಟ್ ಕೆಲಸಕ್ಕೆ ಬಂದರೆ ಬಲ ಇಂಟು ಸ್ಥಾನಪಲ್ಲಟ. ಬಲವನ್ನು ನಾವು ನ್ಯೂಟನಿಂದ ಅಳಿತೀವಿ, ಸ್ಥಾನಪಲ್ಲಟವನ್ನು ಮೀಟರಿಂದ ಅಳಿತೀವಿ. ಹಾಗಾಗಿ ಕೆಲಸದ ಏಕಮಾನ ಬಂದರೆ ಜೌಲ್ ಆಗಿರ್ತದೆ. ನೆಕ್ಸ್ಟ್ ಸಾಂದ್ರತೆಗೆ ಬಂದರೆ ದ್ರವ್ಯರಾಶಿ ಬೈ ಗಾತ್ರ. ದ್ರವ್ಯರಾಶಿಯನ್ನು ಕಿಲೋಗ್ರಾಮಿಂದ ಅಳಿತೀವಿ, ಗಾತ್ರ ಅಂದರೆ ಅಲ್ಲಿ ನಮಗೆ ಉದ್ದ, ಅಗಲ ಮತ್ತು ಎತ್ತರ. ಹಾಗಾಗಿ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಅವೆಲ್ಲ ಮೀಟರ್ ಕ್ಯೂಬ್ ಆಗುತ್ತೆ. ಹಾಗಾಗಿ kg ಪರ್ ಮೀಟರ್ ಕ್ಯೂಬ್ ಅಥವಾ kg ಮೀಟರ್ ಇನ್ವರ್ಸ್ ಅಂತ ಹೇಳಿ, ಕ್ಯೂಬ್ ಇನ್ವರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಲ. ಬಲದ ಸೂತ್ರ ಗೊತ್ತಿದೆ, ಬಲದಲ್ಲಿ ಇರುವಂತಹದ್ದು ಯಾವುದು, ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷ, F = m × a.
ಸೊ ಹಾಗಾಗಿ ದ್ರವ್ಯರಾಶಿಯನ್ನು ನಾವು ಕೆ ಜಿಯಿಂದ ಅಳಿತೀವಿ, ವೇಗೋತ್ಕರ್ಷವನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಿಂದ ಅಳಿತೀವಿ. ಸೊ ಹಾಗಾಗಿ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಅಥವಾ ನಾವು ಬಲವನ್ನು ನ್ಯೂಟನ್ನಿಂದಲೂ ಮೆಷರ್ ಮಾಡೋದ್ರಿಂದ ಹಾಗಾಗಿ ನೀವು ಏಕಮಾನ ನ್ಯೂಟನ್ ಅಂತ ಹೇಳಿ ಬರೆದ್ರೂ ಸಹ ನಡೆಯುತ್ತೆ. ನೆಕ್ಸ್ಟ್ 8ನೇದು ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹವನ್ನು ಕೂಲುಮ್ ಮತ್ತು ಸೆಕೆಂಡ್ಗಳು ಒಳಗೊಂಡಿರ್ತವೆ, ಅದು ಆಯಾಮಗಳು. ಸೊ ಕೂಲುಮ್ ಮತ್ತು ಸೆಕೆಂಡ್ ಇರುತ್ತೆ. ಸೊ ಅದರ SI ಯೂನಿಟ್ ಏನಾಗಿರುತ್ತೆ ಅಂದರೆ ಆಂಪಿಯರ್ ಆಗಿರುತ್ತೆ. ಎ ಇಂದ ನಾವು ಸಿಂಬಲನ್ನು ಬರಿತೀವಿ. ನೆಕ್ಸ್ಟು ಒತ್ತಡ ಅಂದರೆ ಪ್ರೆಷರ್. ಸೊ ಪ್ರೆಷರ್ ಇಲ್ಲಿಗೆ ಬಂದರೆ ನಮಗೆ ಬಲ ಬೈ ವಿಸ್ತೀರ್ಣ. ಸೊ ಬಲವನ್ನು ನಾವು ನ್ಯೂಟನಿಂದ ಅಳಿತೀವಿ, ವಿಸ್ತೀರ್ಣವನ್ನು ಮೀಟರ್ ಸ್ಕ್ವೇರಿಂದ ಅಥವಾ ನಾವು ಪಾಸ್ಕಲಿಂದಲೂ ಅಳಿತೀವಿ. ಹಾಗಾಗಿ ನೀವು ಒತ್ತಡಕ್ಕೆ ಏಕಮಾನ ಎರಡನ್ನೂ ಬರೆಯುವುದು, ಪಾಸ್ಕಲ್ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೆದ್ರೂ ಆಗುತ್ತೆ. ನೆಕ್ಸ್ಟ್ ಸಾಮರ್ಥ್ಯ. ಸೊ ಸಾಮರ್ಥ್ಯಕ್ಕೆ ಕೆಲಸ ಇಂಟು ಸಮಯ. ಸೊ ಹಾಗಾಗಿ ಸಾಮರ್ಥ್ಯಕ್ಕೆ ಏಕಮಾನ ವ್ಯಾಟ್ ಆಗಿರುತ್ತದೆ. ಸೊ ವ್ಯಾಟ್ ಅಂತ ಬರೆದ್ರೆ ಆಗುತ್ತೆ. ನೆಕ್ಸ್ಟ್ ಚಟುವಟಿಕೆ 3. ಸೊ ಇಲ್ಲೂ ಸಹ ಏನಾಗಿದೆ, ನಮಗೆ ಭೌತ ಪರಿಮಾಣ ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂತಹ SI ಘಟಕಗಳ ಏಕಮಾನ ಬರೆದು ಅದರ ಏಕಮಾನ ಮತ್ತು ಸಂಕೇತವನ್ನು ಬರೀಬೇಕು. ಫಸ್ಟ್ ವಿದ್ಯುತ್ ಪ್ರವಾಹ, ಅದರಲ್ಲಿರುವಂತಹದ್ದು ಕೂಲುಮ್ ಮತ್ತು ಸೆಕೆಂಡ್ಗಳು. ಸೊ ಅದರ ಏಕಮಾನ ಆಂಪಿಯರ್, ಹಾಗಾಗಿ ಸಂಕೇತನು ಆಂಪಿಯರ್ ಎ ಆಗಿರ್ತದೆ. ಸೊ ಕೆಲಸಕ್ಕೆ ಬಂದರೆ ಅದರಲ್ಲಿರುವಂಥದ್ದು ಬಲ ಇಂಟು ದೂರ. ಸೊ ಅದರ ಒಂದು ಕೆಲಸದ ಏಕಮಾನ ಜೌಲ್, ಹಾಗಾಗಿ ಸಂಕೇತನು ಜೆ ಆಗಿರುತ್ತೆ. ಬಲಕ್ಕೆ ಬಂದರೆ ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ. ಸೊ ಅಲ್ಲಿಗೆ ಏಕಮಾನ ನ್ಯೂಟನ್ ಆಗಿರೋದ್ರಿಂದ ಡೈರೆಕ್ಟ್ ನ್ಯೂಟನ್ ಎನ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒತ್ತಡಕ್ಕೆ ಬಂದರೆ ಬಲ ಬೈ ವಿಸ್ತೀರ್ಣ. ಸೊ ಅದರ ಏಕಮಾನ ಪ್ಯಾಸ್ಕಲ್ ಆಗಿರುತ್ತೆ. ಸೊ PA ಅಂತ ಬರೆದ್ರೆ ನಡೆಯುತ್ತೆ, ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೆದ್ರೂ ನಡೆಯುತ್ತೆ. ನೆಕ್ಸ್ಟ್ ಸಾಮರ್ಥ್ಯ, ಅದನ್ನು ಸಹ ಹಾಗೇನೆ ಬರೀಬೇಕು. ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ ಅಂತ ಕೇಳಿದರೆ, ಇಲ್ಲಿ ಬಲವನ್ನು ಸೂತ್ರದ ಸಹಾಯದಿಂದ ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಅಥವಾ ನೀವಿಲ್ಲಿ 2 ಡೆಫಿನೇಷನನ್ನು ಬರಿಬೋದು ಮಕ್ಕಳ. ಬಲ ಅಂತ ಹೇಳಿದರೆ ವೇಗೋತ್ಕರ್ಷ ಮತ್ತು ದ್ರವ್ಯರಾಶಿಯ ಗುಣಲಬ್ಧವನ್ನೇ ಬಲ ಅಂತೀವಿ. ಅಥವಾ ಯಾವುದೇ ಸ್ವತಂತ್ರ ವಸ್ತುವಿನ ಚಲನೆಯನ್ನು ಬದಲಾಯಿಸುವ ಅಥವಾ ನಿಶ್ಚಲ ಸ್ಥಿತಿಯಲ್ಲಿ ಒತ್ತಡ ಉಂಟು ಮಾಡುವಂತಹ ಬಾಹ್ಯ ಶಕ್ತಿಗೆ ಬಲ ಅಂತ ಹೇಳಿ ಕರಿತೀವಿ. ಸೊ F = m × a. ಸೊ ಇಲ್ಲಿ F ಅಂದರೆ ಬಲ, A ಅಂದರೆ ವೇಗೋತ್ಕರ್ಷ, m ಅಂದರೆ ದ್ರವ್ಯರಾಶಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಾಂದ್ರತೆಯಲ್ಲಿನ ಆಯಾಮಗಳು ಮತ್ತು ಅದರ SI ಏಕಮಾನ ಕೇಳಿದ್ದಾರೆ. ಸಾಂದ್ರತೆ ಅಂದರೆ ಡೆನ್ಸಿಟಿ. ಸೊ ಡೆನ್ಸಿಟಿಯಲ್ಲಿರುವಂತಹ ಆಯಾಮಗಳು ಯಾವಪ್ಪ ಅಂತ ಹೇಳಿದರೆ ದ್ರವ್ಯರಾಶಿ ಮತ್ತು ಗಾತ್ರ. ಸೊ ಇದರ ಏಕಮಾನ kg/m³ ಆಗಿರುತ್ತೆ. ಸೊ ಆಲ್ರೆಡಿ ನೀವು ಅದರ ಬಗ್ಗೆ ತಿಳಿದುಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಲಿಕಾಫಲ ಏನಂದರೆ ವಿದ್ಯಾರ್ಥಿಗಳು ದೇಹಕ್ಕೆ ಅಗತ್ಯವಿರುವ ಕ್ಯಾಲೋರಿಯನ್ನು ಲೆಕ್ಕ ಮಾಡೋದು. ಸೊ ಯಾವ ರೀತಿ ಲೆಕ್ಕ ಮಾಡ್ತಾರೆ, ಸೊ ಅದ್ರ ಬಗ್ಗೆ ನಿಮ್ಗೆ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮಧ್ಯಾಹ್ನದ ಬಿಸಿಯೂಟದಲ್ಲಿ ತಯಾರಿಸಲು ಬಳಸುವ ಆಹಾರ ಪದಾರ್ಥಗಳ ಪ್ರಮಾಣ ನಿಮಗೆ ತಿಳಿದಿದೆಯೇ? ಹಾಗಾದರೆ ಇದನ್ನು ತಿಳಿಯಲು ಈ ಚಟುವಟಿಕೆಯನ್ನು ಮಾಡೋಣ. ಸೊ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದರೆ, ಪ್ರತಿದಿನ ವಿದ್ಯಾರ್ಥಿಗೆ ಆಹಾರ ತಯಾರಿಸಲು ಬಳಸುವಂತಹ ಸಾಮಗ್ರಿಗಳ ವಿವರವನ್ನು ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ಒಂದು ವಿದ್ಯಾರ್ಥಿಗೆ ಎಷ್ಟು ವೆಚ್ಚ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ತರಗತಿಯಲ್ಲಿ, ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಸೊ 60 ಇದ್ರೆ 60, 70. ಸೊ ನಾನಿಲ್ಲಿ 70 ಮಕ್ಕಳಿಗೆ ತೆಗೆದುಕೊಂಡಿದ್ದೀನಿ. ಒಂದು ಮಗುವಿಗೆ 150 ಗ್ರಾಮ್ ಅಕ್ಕಿಯನ್ನು ಬಳಸೋದಾದರೆ 70 ಮಕ್ಕಳಿಗೆ ಎಷ್ಟಾಗುತ್ತೆ? 10 kg 500 ಗ್ರಾಮ್. ಸೊ ಅವರು ಇಲ್ಲಿ ಇನ್ನೊಂದು ಕಾಲಮಲ್ಲಿ ಕೇಳಿದ್ದಾರೆ 25 ದಿನಕ್ಕೆ ಎಷ್ಟು ತಗಲುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಒಟ್ಟು ಮಕ್ಕಳಿಗೆ ಎಷ್ಟು ಆಗಿದೆಯೋ ಅದನ್ನು 25 ದಿನಕ್ಕೆ ಗುಣಿಸಿದ್ರೆ ನಿಮಗೆ ಒಟ್ಟು 25 ದಿನಕ್ಕೆ ಎಷ್ಟು ಆಹಾರ ಖರ್ಚಾಗುತ್ತೆ ಗೊತ್ತಾಗುತ್ತೆ. ಈಗ ನೋಡಿ, ಒಂದು ದಿನಕ್ಕೆ ಅಕ್ಕಿಯನ್ನು 10 kg 500 ಗ್ರಾಮ್ ಬಳಸಿದ್ರೆ 25 ದಿನಕ್ಕೆ 262 kg 500 ಗ್ರಾಮ್ ಅಷ್ಟು ಬಳಸಬೇಕಾಗುತ್ತೆ. ಅದೇ ರೀತಿ ಬೇಳೆ ಪ್ರತಿದಿನ ಒಂದು ಮಗುವಿಗೆ 30 ಗ್ರಾಮ್ ಆದರೆ 70 ಮಕ್ಕಳಿಗೆ 2 kg 100 ಗ್ರಾಮ್. ಅದೇ ರೀತಿ 25 ದಿನಕ್ಕೆ ಎಷ್ಟಾಗುತ್ತೆ? ಸೊ ಎಣ್ಣೆನೂ ಅದೇ ರೀತಿ, ತರಕಾರಿಗಳು ಮತ್ತು ಹಾಲಿನ ಪುಡಿ. ಸೊ ಇದಿಷ್ಟನ್ನು ನೀವು ಈ ರೀತಿ ಲೆಕ್ಕಾಚಾರವನ್ನು ಮಾಡಿ ಬರಿಬೇಕು. ಸೊ ನಾನಿಲ್ಲಿ ಬರೆದಿದ್ದೀನಿ, ವಿಡಿಯೋನ ಪಾಸ್ ಮಾಡಿ ನೀವು ಅದರ ಆನ್ಸರನ್ನು ಬರ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಚಟುವಟಿಕೆ 2, ನಾವು ಸೇವಿಸುವ ಸಮತೋಲಿತ ಆಹಾರದಲ್ಲಿ ಇರಬೇಕಾದಂತಹ ಪೋಷಕಾಂಶಗಳ ಶೇಕಡ ಪ್ರಮಾಣವನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ. ಸೊ ಈಗ ನಾವು ಸೇವಿಸುವಂತಹ ಪೌಷ್ಟಿಕಾಂಶಗಳು ಯಾವುವು ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು,
ಅವೆಲ್ಲ ಬರ್ತದೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಶೇಕಡ ಪ್ರಮಾಣ ಎಷ್ಟಿರುತ್ತೆ ಅಂದರೆ 45%ಇಂದ 60%, ಅಂದರೆ 225 ಗ್ರಾಮಿಂದ 325 ಗ್ರಾಮ್ ಒಳಗಡೆ ಇರಬೇಕು. ಅದೇ ರೀತಿ ಪ್ರೋಟೀನ್ಸ್ಗೆ ಬಂದಾಗ 10%ಇಂದ 35%, ಅಂದರೆ 0.8 ಗ್ರಾಮ್ ಪರ್ ಕೆ ಜಿ, ಅಂದರೆ 1 kg ತೂಕಕ್ಕೆ 0.8 ಗ್ರಾಮ್ ಪ್ರೋಟೀನ್ ಅನ್ನು ತಗೋಬೇಕಾಗುತ್ತೆ. ಅಲ್ಲಿಂದ 1.8 ಗ್ರಾಮ್ ಪರ್ ಕೆ ಜಿ, ಸೊ ಅಲ್ಲಿ ತನಕ ನಾವು ತಗೋಬಹುದು. ನೆಕ್ಸ್ಟ್ ಲಿಪಿಡ್ ಬಂದರೆ 58ರಿಂದ 67 ಗ್ರಾಮ್ ಲಿಪಿಡ್ಗಳು, ಅಂದರೆ 20ರಿಂದ 30% ಅಷ್ಟು ಲಿಪಿಡನ್ನು ಸೇವಿಸ್ಬೋದು. ಸೊ ಇದಿಷ್ಟು ಅದರ ಪ್ರಮಾಣ. ಅದೇ ರೀತಿ ನಿಮಗೆ ಇಲ್ಲಿ ಚಾರ್ಟನ್ನು ಕೊಟ್ಟಿದ್ದಾರೆ ಮಕ್ಕಳ, ಸೊ ಅದನ್ನು ನೋಡಿ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಯಾವ ರೀತಿ ಕ್ಯಾಲೋರಿಯನ್ನು ಲೆಕ್ಕ ಹಾಕೋದು ಅಂತ ಒಂದಷ್ಟು ಅವರೇ ಕೊಟ್ಟಿದ್ದಾರೆ, ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಿಮಗೆ ನೀವೇ ತಯಾರಿಸಲಿಕ್ಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮಗೆ ಕ್ಯಾಲೋರಿ ದೊರಕಿಸುವ ಆಹಾರವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಮೇಲಿನ ಉದಾಹರಣೆಯಂತೆ ಲೆಕ್ಕ ಹಾಕಿ ಭರ್ತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆಯ್ಕೆ ಮಾಡಿದ ಆಹಾರ ಪದಾರ್ಥ ಅಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ನಿಮ್ಗೆ ಯಾವುದು ಬೇಕು, ಅದರಲ್ಲಿ ಎಷ್ಟು ಗ್ರಾಮ್ ತಗೋಬೇಕು, ಅದರ ಕ್ಯಾಲರಿ ಎಷ್ಟು. ಸೊ ಈಗ ಅಕ್ಕಿ ಪ್ರತಿದಿನಕ್ಕೆ ಎಷ್ಟು, 450 ಗ್ರಾಮು. ಸೊ ಅದರಲ್ಲಿ ಎಷ್ಟು 100 ಗ್ರಾಮ್ಗೆ ಎಷ್ಟು ಕ್ಯಾಲೋರಿ ಅಂದರೆ 111 ಕ್ಯಾಲರಿ ಇರುತ್ತೆ. 100 ಗ್ರಾಮ್ಗೆ 111 ಕ್ಯಾಲರಿ ಆದರೆ 450 ಗ್ರಾಮ್ಗೆ ಎಷ್ಟಾಗುತ್ತೆ, 500 ಕ್ಯಾಲರಿ ಆಗುತ್ತೆ. ಅದೇ ರೀತಿ ಬೇಳೆ ಪ್ರತಿದಿನಕ್ಕೆ 250 ಗ್ರಾಮ್ ಅಂದರೆ ಸೊ ಅದರ ಕ್ಯಾಲರಿ 107. ಸೊ 100 ಗ್ರಾಮಿಗೆ 107 ಕ್ಯಾಲರಿ ಆದರೆ 250 ಗ್ರಾಮಿಗೆ 267 ಕ್ಯಾಲರಿ ಆಗುತ್ತೆ. ಅದೇ ರೀತಿ ನೀವು ಏನೆಲ್ಲ ಆಹಾರ ಪದಾರ್ಥಗಳನ್ನ ಪ್ರತಿದಿನ ಬಳಸ್ತೀರಾ, ಹಾಲಿರ್ಬೋದು, ಬಾಳೆಹಣ್ಣು, ಮೊಸರು, ತುಪ್ಪ, ಆಲೂಗಡ್ಡೆ, ಸೊ ಇವುಗಳನ್ನು ನೀವು ಒಟ್ಟಿಗೆ ಲೆಕ್ಕಾಚಾರ ಮಾಡಿ ಪ್ರತಿದಿನ ಎಷ್ಟು ಕ್ಯಾಲರಿಯನ್ನು ನೀವು ಸೇವಿಸ್ತಾ ಇದ್ದೀರಾ, ಸೊ ಅದನ್ನು ಲೆಕ್ಕಾಚಾರ ಮಾಡಿ ಹಾಕಬೇಕು. ಸೊ ನಾನು ಇಲ್ಲಿ ಮಾಡಿ ಹಾಕಿದ್ದೀನಿ ಮಕ್ಕಳ, ಅದನ್ನು ನೀವು ನೋಡಿ ಬರ್ಕೊಳ್ಳಿ. ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ. ಸೊ ಇಲ್ಲಿ ಕ್ಯಾಲೋರಿ ಮೌಲ್ಯ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ 1 ಕಿಲೋಗ್ರಾಂ ಇಂಧನವನ್ನು ಸಂಪೂರ್ಣವಾಗಿ ದಹಿಸಿದಾಗ ಉತ್ಪತ್ತಿಯಾಗುವ ಉಷ್ಣ ಶಕ್ತಿಯನ್ನು ಕ್ಯಾಲೋರಿ ಮೌಲ್ಯ ಅಂತ ಹೇಳಿ ಕರೀತಾರೆ. ಸೆಕೆಂಡ್ ಕ್ವಶನ್, ಸಮತೋಲನ ಆಹಾರ ಎಂದರೇನು? ಸಮತೋಲಿತ ಆಹಾರವು ಆಹಾರದ ಎಲ್ಲ ಅಗತ್ಯ ಪೋಷಕಾಂಶದ ಮೌಲ್ಯವನ್ನು ದೇಹಕ್ಕೆ ಸೂಕ್ತ ಪ್ರಮಾಣದಲ್ಲಿ ಒದಗಿಸುವುದಕ್ಕೆ ಸಮತೋಲಿತ ಆಹಾರ ಅಂತ ಹೇಳಿ ಕರೀತಾರೆ. ಅಂದರೆ ಅಲ್ಲಿ ಕರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು, ಮೈಕ್ರೋ ಅವೆಲ್ಲ ಪ್ರತಿಯೊಂದು ಸಹ ಇರಬೇಕು, ಆಗ ಮಾತ್ರ ಅದು ಸಮತೋಲಿತ ಆಹಾರ ಆಗಿರುತ್ತೆ. ನೆಕ್ಸ್ಟ್ ಮೂರನೇದು, ಹೆಚ್ಚು ಕ್ಯಾಲರಿ ಮೌಲ್ಯವನ್ನು ಹೊಂದಿರುವ ಆಹಾರ ಪದಾರ್ಥ ಯಾವ್ದ್ಯಾವುದು? ಬೆಣ್ಣೆ, ಅಕ್ಕಿ, ಆಲೂಗೆಡ್ಡೆ, ಹಾಲು, ಕಡಲೆಕಾಯಿ, ಮೊಟ್ಟೆ, ಕಾಳುಗಳು, ಚೀಸ್, ಕೆಂಪು ಮಾಂಸಗಳು, ಇವೆಲ್ಲ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳಾಗಿರ್ತದೆ. ನೆಕ್ಸ್ಟ್ ಇದಿಷ್ಟು ಕಲಿಕಾಫಲ 1.2ಕ್ಕೆ ಬರುವಂಥದ್ದು. ನೆಕ್ಸ್ಟ್ ಕಲಿಕಾಫಲ 1.3. ಇದರಲ್ಲಿ ವಿದ್ಯಾರ್ಥಿಗಳು ವಿಭಿನ್ನ ವಸ್ತುಗಳನ್ನು ಬಳಸುವ ಮಾನಕಗಳನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಇಲ್ಲಿ ಚಟುವಟಿಕೆ ಒಂದನ್ನು ಕೊಟ್ಟಿದ್ದಾರೆ. ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ವಸ್ತುಗಳನ್ನು ಅಳೆಯಲು ಬಳಸುವ ಅಳತೆ ಮಾಪನಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಕೊಠಡಿಯ ಉದ್ದ ಮತ್ತೆ ಅಗಲ. ಸೊ ಒಂದು ಕೊಠಡಿಯ ಉದ್ದ ಮತ್ತೆ ಅಗಲವನ್ನು ನಾವು ಅಳೆಯಬೇಕು ಅಂದರೆ ಮೀಟರನ್ನು ಯೂಸ್ ಮಾಡ್ತೀವಿ ಮಾನಕವಾಗಿ. ನೆಕ್ಸ್ಟ್ ಒಂದು ಡಸ್ಟರ್ನ ಉದ್ದಕ್ಕೆ ನಾವು ಸೆಂಟಿಮೀಟರನ್ನು ತೆಗೆದುಕೊಂಡ್ರೆ ಸೊ ಮೆಜರ್ಮೆಂಟ್ ಕಡಿಮೆ ಇರುತ್ತೆ. ಕೊಠಡಿಯಲ್ಲಿರುವ ಕಿಟಕಿಗಳ ಅಳತೆಯನ್ನು ಮೆಜರ್ ಮಾಡಲಿಕ್ಕೆ ಮೀಟರನ್ನು ಯೂಸ್ ಮಾಡ್ತೀವಿ. ಮೇಜಿನ ಕಾಲಿನ ಸುತ್ತಳತೆಯನ್ನು ಮೆಜರ್ ಮಾಡಲಿಕ್ಕೆ ಸೆಂಟಿಮೀಟರ್. ಪ್ರಣಾಳದ ಎತ್ತರವನ್ನು ಮೆಜರ್ ಮಾಡಲಿಕ್ಕೆ ಲೀಟರ್. ಗಿಡದ ಕಾಂಡದ ಸುತ್ತಳತೆಗೆ ಸೆಂಟಿಮೀಟರ್. ನೀರು ಮತ್ತು ಹಾಲನ್ನು ನಾವು ಲೀಟರಿಂದ ಮೆಷರ್ ಮಾಡ್ತೀವಿ. ಹಾಸಿಗೆಯ ಕಪ್ಪು ಅಥವಾ ಹಸಿರು ಹಲಗೆಯ ಉದ್ದ ಅಗಲವನ್ನು ಸೆಂಟಿಮೀಟರ್ಗಳಲ್ಲಿ ಅಳಿತೀವಿ. ಸೀಮೆ ಸುಣ್ಣದ ಎತ್ತರ ಮತ್ತು ಅಳತೆಯನ್ನು ಸೆಂಟಿಮೀಟರಲ್ಲಿ, ಬಟ್ಟೆಯ ಅಳತೆಯನ್ನು ಮೀಟರ್ಗಳಲ್ಲಿ. ಸೊ ಈ ರೀತಿ ನಮಗೆ ವಸ್ತುಗಳನ್ನು ಅಳೆಯುವಂತಹ ಮಾನಗಳು ಇವಾಗಿರ್ತವೆ. ಅಂದರೆ ಯಾವಾಗ ನಾವು ಪ್ರಮಾಣ ಜಾಸ್ತಿ ಆಗಿರುತ್ತೆ ಆವಾಗ ಏನಾಗಿರುತ್ತೆ, ದೊಡ್ಡ ಅಳತೆ ಮಾನಕಗಳನ್ನು ಬಳಸ್ತೀವಿ. ಕಡಿಮೆ ಚಿಕ್ಕದಿದ್ದಾಗ ನಾವು ಚಿಕ್ಕ ಅಳತೆಯ ಮಾನಕಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಚಟುವಟಿಕೆ 2. ಚಟುವಟಿಕೆ 1ರ ಕೋಷ್ಟಕದಲ್ಲಿ ನಮೂದಿಸಿರುವ ಅಳತೆ ಮಾಪನಗಳು ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಂಡು ಎಸೆತ ಆಟದಲ್ಲಿ ಬಳಸುವ ಕಬ್ಬಿಣದ ಗುಂಡಿನ ನಿರ್ದಿಷ್ಟ ಸುತ್ತಳತೆಯನ್ನು ತೆಗೆದುಕೊಳ್ಳಲು ಅಳತೆ ಪಟ್ಟಿಯನ್ನು ಅಂದರೆ ಸ್ಕೇಲನ್ನು ಬಳಸಬಹುದೇ? ಸೊ ಇಲ್ಲ. ಯಾಕೆಂತ ಹೇಳಿದರೆ ಗುಂಡು ಎಸೆತದ ಆಟದಲ್ಲಿ ಬಳಸುವಂತಹ ಕಬ್ಬಿಣದ ಗುಂಡು ಅದು ಗುಂಡಾಗಿರುತ್ತೆ, ಅಂದರೆ ವೃತ್ತಾಕಾರದಲ್ಲಿ ಇರ್ತದೆ, ಹಾಗೂ ಅದು ವಕ್ರ ಮೇಲ್ಮೈ ಹೊಂದಿರ್ತದೆ. ಸೊ ವಕ್ರ ಮೇಲ್ಮೈ ಹೊಂದಿರುವಂತಹ ವಸ್ತುವನ್ನು ನಾವು ಸ್ಕೇಲನ್ನು ಬಳಸಿ ಲೆಕ್ಕವನ್ನು ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ
ಆ ಆಟದಲ್ಲಿ, ಗುಂಡು ಎಸೆತ ಆಟದಲ್ಲಿ ಸ್ಕೇಲನ್ನು ಬಳಸಿ ಅಳತೆಯನ್ನು ಮಾಡೋದಿಲ್ಲ. ನೆಕ್ಸ್ಟ್, ಕ್ರಿಕೆಟ್ ಮೈದಾನದ ಪರಿಧಿಯನ್ನು ಅಳೆಯಲು ಮಿಲಿಮೀಟರ್ ಅಳತೆ ಮಾಪನ ಸೂಕ್ತವೇ? ಚರ್ಚಿಸಿ. ಇಲ್ಲ, ಯಾಕೆಂದರೆ ಮೈದಾನದ ಪರಿಧಿ ತುಂಬ ದೊಡ್ಡದಾಗಿರ್ತದೆ. ಯಾವಾಗ ಅಳತೆ ದೊಡ್ಡದಾಗಿರ್ತದೆ, ಮಾಪನಗಳು ಸಹ ದೊಡ್ಡದಾಗಿರ್ತವೆ. ಹಾಗಾಗಿ ಇಲ್ಲಿ ಅವ್ರು ಕೇಳಿರೋದು ಕ್ರಿಕೆಟ್ ಮೈದಾನದ ಪರಿಧಿಯನ್ನು ಅಳೆಯಲು ಮಿಲಿಮೀಟರ್. ಸೊ ಮಿಲಿಮೀಟರ್ ತುಂಬ ಚಿಕ್ಕದಾದ ಮಾಪನ, ಹಾಗಾಗಿ ಅಲ್ಲಿ ಮೀಟರ್ಗಳನ್ನು ಬಳಸಬೇಕು ಹೊರತು ಮಿಲಿಮೀಟರ್ ಅಲ್ಲ. ನೆಕ್ಸ್ಟ್, ನನ್ನ ಕಲಿಕೆಯ ಅವಲೋಕನ. ಸೊ ಇಲ್ಲಿ ವಸ್ತುಗಳನ್ನು ಅಳೆಯಲು ಬಳಸುವ ವಿವಿಧ ಮಾಪನಗಳನ್ನ ಕೇಳಿದ್ದಾರೆ. ಸೆಂಟಿಮೀಟರ್ ಬಳಸ್ತೀವಿ, ಮೀಟರ್ ಬಳಸ್ತೀವಿ, ಮಿಲಿ ಲೀಟರ್, ಮೀಟರ್, ಕಿಲೋಗ್ರಾಮ್ ಇವುಗಳನ್ನು ನಾವು ಬಳಸ್ತೀವಿ. ನೆಕ್ಸ್ಟ್, ಎರಡನೇದು, ಪುಸ್ತಕದ ಸುತ್ತಳತೆಯನ್ನು ಅಳತೆ ಪಟ್ಟಿಯಿಂದ ನಿರ್ದಿಷ್ಟವಾಗಿ ಅಳೆಯಬಹುದು, ಆದರೆ ಕಬ್ಬಿಣದ ಗುಂಡಿನ ಸುತ್ತಳತೆಯನ್ನು ನಿರ್ದಿಷ್ಟವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ. ಏಕೆ? ಹೌದು, ಯಾಕೆಂತ ಹೇಳಿದರೆ ಪುಸ್ತಕದ ಸುತ್ತಳತೆಯನ್ನು ಸ್ಕೇಲ್ನ ಸಹಾಯದಿಂದ ನಿರ್ದಿಷ್ಟವಾಗಿ ಅಳೆಯಬಹುದು, ಆದರೆ ಕಬ್ಬಿಣದ ಗುಂಡು ಏನಾಗಿರುತ್ತೆ, ವಕ್ರ ಮೇಲ್ಮೈಯನ್ನು ಹೊಂದಿರ್ತದೆ ಮತ್ತು ಅದು ಬಾಗಿದ ಮೇಲ್ಮೈ ವಕ್ರವಾಗಿರೋದ್ರಿಂದ ಅದನ್ನು ಅಳತೆ ಪಟ್ಟಿಯಲ್ಲಿ ಬಳಸಲಿಕ್ಕೆ, ಸುತ್ತಳತೆಯನ್ನು ಕಂಡುಹಿಡಿಯಲು ಅಳತೆ ಪಟ್ಟಿಯನ್ನು ಬಳಸಲು ಸಾಧ್ಯವಿಲ್ಲ. ಸೊ ಇದಿಷ್ಟು ಉತ್ತರವನ್ನು ಬರೆದ್ರೆ ಸಾಕು ಮಕ್ಕಳ. ಸೊ ಇಲ್ಲಿಗೆ ನಿಮಗೆ ಮೊದಲನೇ ಅಧ್ಯಯನದ ಎಲ್ಲ ಪ್ರಶ್ನೆಗಳನ್ನು ನಾನು ಕಂಪ್ಲೀಟಾಗಿ ಬಿಡಿಸಾಗಿದೆ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2ರಲ್ಲಿ ಬರುವಂತಹ ಎಲ್ಲ ಕಲಿಕಾ ಫಲಗಳನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.